ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮೊಬೈಲ್ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ. ಕ್ಷಣ ಮಾತ್ರದಲ್ಲಿ ಬರುವ ಈ ಕದೀಮರು ಅದೇ ತಮ್ಮ ಕೈಚಳಕ ತೋರಿಸ್ತಿದ್ರೋ ಗೊತ್ತಾ? ಇವರ ಆಟಾಟೋಪಕ್ಕೆ ಬೇಸತ್ತ ಜನ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಮುಂದೆ ಏನಾಯ್ತು ಅನ್ನೋದನ್ನ ನಾವು ಹೇಳ್ತೀವಿ. ಚೆಕ್ ದಿಸ್ ಔಟ್. ಕ್ಷಣ ಮಾತ್ರದಲ್ಲಿ ಮೊಬೈಲ್ ಕಸಿದು ಎಸ್ಕೇಪ್ ಆಗ್ತಾರೆ ಎಚ್ಚರ. ಕದಿಯೋದು ಇಬ್ಬರು, ಮೊಬೈಲ್ ಮಾರೋರು ಇನ್ನಿಬ್ಬರು. ಮೊಬೈಲ್ ಕದಿಯೋದೆ ಈ ಐನಾತಿಗಳ ಫುಲ್ ಟೈಮ್ ಬಿಸ್ನೆಸ್. ಇಲ್ಲಿ ನೋಡ್ತಿದ್ದೀರಲ್ಲ, ಇವರೇ ಕಣ್ರಿ ಖತರ್ನಾಕ್ ಮೊಬೈಲ್ ಕಳ್ಳರ ಗ್ಯಾಂಗ್. ಅಮ್ಜದ್ ಪಾಷಾ, ಸದ್ದಾಂ ಹುಸೇನ್, ಫರ್ವೇಜ್ ಖಾನ್, ಜುಬೇರ್ ಉದ್ದೇನ್. ಈ 4 ಜನರ ಕಳ್ಳರ ತಂಡ ಗೋವಿಂದರಾಜ್ ನಗರ, ಜೆ ನಗರ ಹಾಗೂ ಚಂದ್ರ ಲೇಔಟ್ನಲ್ಲಿ ಸುಮಾರು 130ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಕದ್ದು ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಆ ಮೊಬೈಲ್ಗಳ ಮೌಲ್ಯ ಸುಮಾರು 15 ಲಕ್ಷಕ್ಕೂ ಅಧಿಕ. ಮೊಬೈಲ್ ಕದಿಯೋದು ಫರ್ವೇಜ್ ಖಾನ್ ಹಾಗೂ ಜುಬೇರ್ ಉದ್ದೀನ್ ಆದರೆ ಅದನ್ನು ಕಾಳಸಂತೆಯಲ್ಲಿ ಸೇಲ್ ಮಾಡ್ತಿದ್ದು ಅಮ್ಜದ್ ಪಾಷಾ ಹಾಗೂ ಸದ್ದಾಂ ಹುಸೇನ್. ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ಅಲರ್ಟ್ ಆಗಿದ್ದ ಗೋವಿಂದರಾಜನಗರ ಪೊಲೀಸ್ ತಂಡ ಬರೋಬ್ಬರಿ 10 ದಿನಗಳ ಪ್ರಯತ್ನದ ನಂತರ ಸುಮಾರು 100 ಸಿಸಿಟಿವಿ ಪರಿಶೀಲನೆ ಮಾಡಿ ಈ ಕಳ್ಳರನ್ನ ಬಂಧಿಸಿ ಸರಿಯಾಗಿ ವರ್ಕೌಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಜೆ ನಗರದಲ್ಲಿ ಈ ಕಳ್ಳರಿಗೆ ಕೋಳ ತೊಡಿಸಿ ಮೆರವಣಿಗೆ ಮಾಡಿಸಿ ಜೆ ನಗರದಲ್ಲಿ ಸ್ಥಳ ಮಹಾಜರು ನಡೆಸಿದ್ದಾರೆ ಪೊಲೀಸರು. ಯಾಕಂದ್ರೆ ಇವರನ್ನ ನೋಡಿಯಾದ್ರೂ ಬೇರೆ ಕಳ್ಳರು ಬುದ್ಧಿ ಕಲೀಲಿ ಅನ್ನೋದು ಖಾಕಿ ಉದ್ದೇಶ. ಪೊಲೀಸ್ ಮಾಹಿತಿಯ ಪ್ರಕಾರ ಮೊಬೈಲ್ಗಳನ್ನು ಎಗರಿಸಿದ ನಂತರ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ದ್ವಿಚಕ್ರ ವಾಹನವನ್ನ ಬಳಸಿ ಎಸ್ಕೇಪ್ ಆಗಿದ್ರಂತೆ ಈ ಖದೀಮರು. ಇವರ ಈ ಕೃತ್ಯಕ್ಕೆ ಸಂಬಂಧಿಕರು ಸಾಥ್ ನೀಡ್ತಾ ಇದ್ರು ಅನ್ನೋ ಶಾಕಿಂಗ್ ಮಾಹಿತಿ ಕೂಡ ಇದೆ. ಒಟ್ಟಾರೆ 3 ಏರಿಯಾಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಮೊಬೈಲ್ ಕಳ್ಳರು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಖತರ್ನಾಕ್ ಕಳ್ಳರ ಬಂಧನದಿಂದ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.